ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ನವರಾತ್ರಿಯ ಸಂಭ್ರಮದ ಬಗ್ಗೆ ಮಾತಾಡಲಿಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನವರಾತ್ರಿ, ನವ ಅಂದರೆ ಏನು? 9 ರಾತ್ರಿಯ ದೈವಶಕ್ತಿಯ ಆರಾಧನೆಯನ್ನು ಮಾಡುವಂಥದ್ದು. ವಿಶೇಷವಾಗಿ ಶಕ್ತಿ ದೇವತೆಗಳ ಆರಾಧನೆ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದು. ಪ್ರಥಮವಾಗಿ ಶಕ್ತಿ ದೇವತೆಯ ಒಂದು ಆರಾಧನೆಯ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಮಾಡ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಪ್ರಥಮವಾಗಿ ಘಟಸ್ಥಾಪನೆ ಅಂತ ಕರಿತೇವೆ. ಘಟಸ್ಥಾಪನೆ ಅಂದರೆ ಕಳಶದ ಪ್ರತಿಷ್ಠಾಪನೆಯ ಮುಖಾಂತರ ಪೂಜೆಯನ್ನು ನಾವು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಕಳಶದ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ದೈವಶಕ್ತಿಯ ಒಂದು ಆರಾಧನೆಗೋಸ್ಕರ ಒಂದು ಕಳಶವನ್ನು ಸ್ಥಾಪಿಸಬೇಕಾಗತ್ತೆ. ಕಳಶದ ಒಳಭಾಗದಲ್ಲಿ ಅಂದರೆ ತಾಮ್ರದ ಚೊಂಬಿನ ಒಳಭಾಗದಲ್ಲಿ ನೀರನ್ನು ತುಂಬಿಸಿ ನಾಣ್ಯವನ್ನು ಹಾಕಿ ಗೋಮತಿ ಚಕ್ರ ಮತ್ತು ಕವಡೆಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಆಹ್ವಾನಿಸುವಂಥದ್ದು, ದೈವಶಕ್ತಿಗಳನ್ನು ಆಹ್ವಾನಿಸುವಂಥದ್ದು. ದೈವಶಕ್ತಿ ಅಂದರೆ ತ್ರಿಮೂರ್ತಿ ಶಕ್ತಿಯನ್ನು, ತ್ರಿದೈವಿ ಶಕ್ತಿಯನ್ನು ಆಹ್ವಾನ ಮಾಡೋದೇ ಘಟಸ್ಥಾಪನೆ ಅಂತ ಅರ್ಥ. ಅಲ್ಲಿ ವಿಶೇಷವಾಗಿ ತೆಂಗಿನ ಕಾಯಿಯನ್ನು ನಾವು ಮಹಾಲಕ್ಷ್ಮಿಗೆ ಹೋಲಿಸ್ತೇವೆ. ಹಾಗೆ ಆ ತೆಂಗಿನ ಕಾಯಿಯ ಮೇಲೆ ಒಂದು ಸ್ವಸ್ತಿಕ್ ಅನ್ನುವಂತಹ ಒಂದು ಚಿಹ್ನೆಯನ್ನು ಬರೆಯೋದ್ರಿಂದ ವಿಘ್ನೇಶ್ವರನ ಪ್ರಾರ್ಥನೆಯಿಂದ ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಘಟಸ್ಥಾಪನೆಯ ಒಂದು ವಿಶೇಷವಾದಂಥ ಪೂಜೆ. ಕಳಶ ಪ್ರತಿಷ್ಠಾಪನೆಯಿಂದ ಪ್ರಾರಂಭ ಮಾಡುವಂಥ ಈ ಪೂಜೆಯಿಂದ, ದೈವಶಕ್ತಿಯ ಒಂದು ಆರಾಧನೆಯಿಂದ ತಮ್ಮ ಕುಟುಂಬಕ್ಕೆ ತಾಯಿ ಜಗನ್ಮಾತೆಯ ಸ್ವರೂಪ ಶೈಲಪುತ್ರಿಯಿಂದ ಹಿಡಿದು ಸಿದ್ಧಿದಾತ್ರಿಯವರೆಗೆ ನವದುರ್ಗೆಯರ ಒಂದು ಸ್ವರೂಪ, ವಿಶೇಷವಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ದೈವಿಕವಾದಂಥ ಆರಾಧನೆಗಳನ್ನು ನಾವಿಲ್ಲಿ ವಿಶೇಷ ರೀತಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನವರಾತ್ರಿ ನಮ್ಮ ಪ್ರತಿಯೊಂದು ವೀಕ್ಷಕ ಬಂಧುಗಳಿಗೆ ಆಯುರ್, ಆರೋಗ್ಯ, ಆಯಸ್ಸನ್ನು ಕೊಟ್ಟು ಕಾಪಾಡಲಿ. ಘಟಸ್ಥಾಪನೆಯ ಮುಖಾಂತರವಾಗಿ ನಾವು ಈ ಒಂದು ನವರಾತ್ರಿಯ ಉತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಜಯದ ಉತ್ಸವ, ವಿಜಯೋತ್ಸವದ ಒಂದು ಉತ್ಸವ, ನವರಾತ್ರಿಯ ಒಂದು ಉತ್ಸವ, ತಾಯಿ ಪಾರ್ವತಿಯ ಸ್ವರೂಪದ ಉತ್ಸವ. ಈ ತಾಯಿ ಪಾರ್ವತಿಯನ್ನು ತ್ರಿದೈವಿ ಶಕ್ತಿ ಅಂತ ಹೇಳಿದೆ. ಅದು ವಿಶೇಷವಾಗಿ ಸರಸ್ವತಿ, 3 ದಿನ ಸರಸ್ವತಿಯ ಪೂಜೆ, 3 ದಿನ ಮಹಾಲಕ್ಷ್ಮಿಯ ಪೂಜೆ, 3 ದಿನ ಪಾರ್ವತಿ ಸ್ವರೂಪದ ಪೂಜೆ. ಈ ಒಂದು ದೈವಶಕ್ತಿಗಳ ಪೂಜೆ, ತ್ರಿದೈವಿ ಶಕ್ತಿ ದುರ್ಗಾದೇವಿ ಅನುಷ್ಠಾನವನ್ನು ಮಾಡಿ ಸಕಲ ಆಡಂಬರಗಳಿಂದ ಅಲಂಕಾರಕೃತರಾಗಿ ದೈವಶಕ್ತಿಯ ಒಂದು ಆರಾಧನೆಯೇ ಘಟಸ್ಥಾಪನೆಯ ಪೂಜೆಯ ಒಂದು ಆರಾಧನೆ. ಈ ಒಂದು ಪೂಜೆಯ ಪ್ರಾರಂಭೋತ್ಸವಕ್ಕೆ ಪ್ರತಿಯೊಬ್ಬ ನನ್ನ ವೀಕ್ಷಕ ಬಂಧುಗಳಿಗೆ ದೈವಶಕ್ತಿ ಆಯುರ್, ಆರೋಗ್ಯ, ಆಯುಷ್ಯನ್ನು ಸಹಿತ ಕೊಡ್ತಾಳೆ. ಸೊ ಈ ಒಂದು ಘಟಸ್ಥಾಪನೆ ಮುಖಾಂತರ ನನ್ನ ಪ್ರೀತಿಯ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ತಾಯಿ ಜಗನ್ಮಾತೆಯ ಕತೆ, ಆ ಜಗನ್ಮಾತೆಯ ಸ್ಥಾಪನೆ, ಆಚರಣೆ ಬಗ್ಗೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.